ದರ್ಶನ್ ಆಪ್ತ ನಟ ಧನ್ವೀರ್ ಅವರ ವಿಚಾರಣೆ ಅಂತ್ಯವಾಗಿದೆ. ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಪೂರ್ಣಗೊಳಿಸಿದ್ದಾರೆ. ಅವರನ್ನ ಹಿಂಬಾಗಿಲಿನಿಂದ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ವಿಚಾರಣೆಯನ್ನ ಪೂರ್ಣಗೊಳಿಸಿ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ವೈರಲ್ ಆಗಿರುವ ಬಗ್ಗೆ ಧನ್ವೀರ್ ಅವರ ಕುರಿತು ಒಂದಷ್ಟು ಅನುಮಾನಗಳು ಇತ್ತು. ಆ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆ ಅಂತ್ಯವಾಗಿದೆ. ನಟ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ಬಿಟ್ಟು ಕಳಿಸಿದ್ದಾರೆ. ದರ್ಶನ್ ಆಪ್ತ ನಟ ಧನ್ವೀರ್ ಅವರು ಸಿಸಿಬಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ವಿಚಾರಣೆ ಅಂತ್ಯ ಕೂಡ ಆಗಿದೆ. ದರ್ಶನ್ ಆಪ್ತ ಧನ್ವೀರ್ಗೆ ಸಿಸಿಬಿ ಮ್ಯಾರಥಾನ್ ಗ್ರಿಲ್. ನಿನ್ನೆ ರಾತ್ರಿ 1 ಗಂಟೆಗೆ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ 11:40ಕ್ಕೆ ಧನ್ವೀರ್ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಸುಮಾರು 10 ಗಂಟೆಗಳ ಕಾಲ ಧನ್ವೀರ್ ಅವರಿಗೆ ಸಿಸಿಬಿ ಅಧಿಕಾರಿಗಳಿಂದ ಗ್ರಿಲ್. ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಏನ್ ಅನುಮಾನ ಇತ್ತೋ ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಆ ಮಾಹಿತಿಯ ಮೇರೆಗೆ ಇದೀಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಅಪರಾಧಿಗಳಿಗೆ, ಆರೋಪಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ವೈರಲ್ ಆಗಿತ್ತು. ಅದರಲ್ಲೂ ಒಂದಷ್ಟು ಮಂದಿ ಎಂತಹ ಅಪರಾಧಿಗಳು ಅಂದ್ರೆ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು, 18 ಮಹಿಳೆಯರನ್ನ ಹತ್ಯೆ ಮಾಡಿದಂತಹ ಉಮೇಶ್ ರೆಡ್ಡಿ, ಹಾಗೆಯೇ ಉಗ್ರ, ಬೇರೆ ಬೇರೆ ಅಪರಾಧಗಳಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗ್ತಾ ಇದೆ ಅನ್ನೋದು ಈ ವಿಡಿಯೋಗಳಿಂದ ಜಗಜ್ಜಾಹೀರಾಗಿತ್ತು. ಈ ವಿಡಿಯೋವನ್ನ ಯಾರು ವೈರಲ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ, ಅನುಮಾನಗಳಿದೆ. ಅದರ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇದೇ ವಿಡಿಯೋಗಳು ವೈರಲ್ ಆಗಿರುವ ಕುರಿತು ನಟ ಧನ್ವೀರ್ ಅವರು ಇದರ ಹಿಂದೆ ಇದ್ದಾರೆ ಅನ್ನೋ ಗುಮಾನಿ ಇತ್ತಂತೆ, ಅನುಮಾನ ಇತ್ತಂತೆ. ಆ ಅನುಮಾನದ ಆಧಾರದ ಮೇರೆಗೆ ನಟ ಧನ್ವೀರ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಸಿಸಿಬಿ ಅಧಿಕಾರಿಗಳು ಒಳಪಡಿಸಿದ್ರು. ಯಾಕೆ ಧನ್ವೀರ್ ಅವರ ಹೆಸರು ಇಲ್ಲಿ ತಳುಕು ಹಾಕೊಳ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಉತ್ತರ ಇದೆ. ಅದೇನಪ್ಪಾ ಅಂದ್ರೆ, ನಟ ದರ್ಶನ್ ರವರು ಜೈಲಿನಲ್ಲಿ ಕೂತು ಒಂದಷ್ಟು ಸೌಲಭ್ಯಗಳನ್ನ ಪಡೆದಾಗ, ಸಿಗರೇಟ್ ಅನ್ನ ಸೇದಾಗ ವಿಡಿಯೋಗಳು, ಫೋಟೋ ವೈರಲ್ ಆಗಿತ್ತು. ಆಗ ಧನ್ವೀರ್ ಅವರ ಆಪ್ತರಾಗಿರುವಂತಹ ದರ್ಶನ್ ರವರ ಜಾಮೀನು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಜೈಲಿನಲ್ಲಿ ಅದರ ಹೊರತಾಗಿ ಬೇರೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಜಗತ್ತಿಗೆ ತೋರ್ಪಡಿಸುವಂತಹ ಕೆಲಸವನ್ನ ನಟ ಧನ್ವೀರ್ ಅವರು ಮಾಡಿದ್ರ ಅನ್ನೋ ಅನುಮಾನದ ಮೇರೆಗೆ ಈ ಒಂದು ವಿಚಾರಣೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಗಮನಿಸ್ತಾ ಇದ್ದೀವಿ ನಟ ಧನ್ವೀರ್ ಅವರ ವಿಚಾರಣೆ ಕೂಡ ಅಂತ್ಯ ಆಗಿದೆ. ಅವರ ಮೇಲೆ ಒಂದಷ್ಟು ಅನುಮಾನಗಳು ಇತ್ತು ಅನ್ನೋ ಕಾರಣಕ್ಕೆ ಅವರನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಗೊತ್ತಾಗಿರಬಹುದು? ಇದರ ಹಿಂದೆ ಅಂದ್ರೆ ವಿಡಿಯೋಸ್ ವೈರಲ್ ಆಗಿರೋದ್ರ ಹಿಂದೆ ಧನ್ವೀರ್ ಅವರ ಕೈವಾಡ ಇದೆ ಅಂತ ಯಾಕೆ ಅನ್ನಿಸ್ತು? ಮಧುಶ್ರೀ, ಕಳೆದ ಒಂದು 3-4 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಒಬ್ಬ ಬಂಧಿತ ಜೈಲಿನಲ್ಲಿರುವಂಥ ಒಬ್ಬ ಟೆರರಿಸ್ಟ್ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿರೋಂಥದ್ದು, ಉಮೇಶ್ ರೆಡ್ಡಿ ಮೊಬೈಲ್ ಫೋನ್ ಯೂಸ್ ಮಾಡ್ತಿರೋದು, ತರುಣ್ ಕೊಂಡರಾಜು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿರೋದು, ಅಲ್ಲಿ ಬೇರೆ ಬೇರೆ ಆರೋಪಿಗಳು ಮೊಬೈಲ್ ಫೋನ್ಗಳನ್ನು ಇಟ್ಕೊಂಡಿರೋಂಥದ್ದು, ಇದೆಲ್ಲದೂ ಕೂಡ ಒಂದಷ್ಟು ವಿಡಿಯೋಗಳು ಹೊರಗಡೆ ಬಂದಂತ ನಂತರದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೇ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ಯಾರು ಮತ್ತೆ ಇದ್ರ ಬಗ್ಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಹೀಗಾಗಿ ಈ ಕೇಸಿನ ಸಿಸಿಬಿ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಸಿಸಿಬಿಯ ಪೂರ್ವ ವಿಭಾಗದ OCW ವಿಭಾಗದ ಅಧಿಕಾರಿಗಳಿಗೆ ತನಿಖೆಯ ಹೊಣೆಯನ್ನ ನೀಡಲಾಗಿತ್ತು. ಹೀಗಾಗಿ ಈ ವಿಡಿಯೋಗಳು ಹೊರ ಬಂದಿದ್ದರ ಹಿಂದೆ ಧನ್ವೀರ್ ಅವರ ಪಾತ್ರ ಇರಬಹುದು ಅನ್ನೋದು ಸಿಸಿಬಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ಆ ಮಾಹಿತಿಗಳ ಆಧಾರದ ಮೇಲೆ ರಾತ್ರಿ ಸುಮಾರು 1-1:30 ಸುಮಾರಿಗೆ ಧನ್ವೀರ್ ಅವರ ನಿವಾಸದಿಂದಲೇ ಧನ್ವೀರ್ ಅವರನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ಶಾಂತಿನಗರದ ಸಿಸಿಬಿ ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಅದಾದ್ಮೇಲೆ ರಾತ್ರಿಯಿಂದನೂ ಸಹಿತ ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ರಾತ್ರಿ ಬೆಳಗ್ಗೆ
ಬೆಳಗಿನ ಜಾವ 4 ಗಂಟೆ ತನಕ ಧನ್ವೀರ್ ಅವರ ಪರವಾದಂಥ ವಕೀಲರಾಗ್ಬೋದು ಮತ್ತು ಅವರ ಕುಟುಂಬದ ಹಿರಿಯರಾಗ್ಬೋದು ಅವರೆಲ್ಲರೂ CCB ಕಚೇರಿಯಲ್ಲೇ ಇರ್ತಾರೆ. ಅದಾದಮೇಲೆ ಬೆಳಗ್ಗೆ ಸುಮಾರು 11:40 ತನಕ ಧನ್ವೀರ್ ಅವರ ವಿಚಾರಣೆಯನ್ನು ಮಾಡಲಾಗುತ್ತೆ. ಅವರ ಮೊಬೈಲನ್ನು ಪಡೆದು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಮೊಬೈಲ್ನಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂಥ ಜೈಲಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಅದಾದಮೇಲೆ ಕ್ವಶನರಿಗಳನ್ನು ಕೇಳಲಾಗುತ್ತೆ. ಈ ವಿಡಿಯೋಗಳು ಹೊರ ಬಂದಿರೋದಕ್ಕೆ ತಮಗೆ ಲಿಂಕ್ ಇದೆ ಅಂತೇಳಿ ಮಾಹಿತಿ ಇದೆ ಅಂತೇಳಿ. ಆದರೆ ಧನ್ವೀರ್ ಇದನ್ನು ಸಂಪೂರ್ಣವಾಗಿ ಒಪ್ಪಿಲ್ಲ. ಅಂದರೆ ಯಾವ ಈ ವಿಡಿಯೋಗಳಿಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ ಅನ್ನೋ ರೀತಿಯಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ತನಿಖೆ ಮಾಡಿರುವಂಥ ವಿಚಾರಣೆಗೆ ಒಳಪಡಿಸಿರುವಂಥ CCB ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಮತ್ತೆ ಪ್ರಕರಣದಲ್ಲಿ ಅವಶ್ಯಕತೆ ಇದ್ದರೆ ನಾವು ನಿಮಗೆ ತಿಳಿಸ್ತೀವಿ, ಅವಾಗ ಬಂದು ವಿಚಾರಣೆಗೆ ಹಾಜರಾಗಬೇಕು ಮತ್ತು ವಿಚಾರಣೆಗೆ ಸಹಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಧನ್ವೀರ್ ಅವರನ್ನ ಈಗ CCB ಅಧಿಕಾರಿಗಳು ಅವರ ಕಚೇರಿಯಿಂದ ಕಳಿಸಿದ್ದಾರೆ. ಸದ್ಯಕ್ಕೆ ಈಗ CCBಯ ಹಿಂಬಾಗಿಲಿನಿಂದ ಧನ್ವೀರ್ ಅವರು ಅವ್ರ ಕಾರ್ನಲ್ಲಿ ವಾಪಸ್ ಹೋಗಿದ್ದಾರೆ. ಯಾರಿಗೂ ಸಿಕ್ಕಿ ಮಾತನಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿಲ್ಲ. ಅಂದರೆ ಮೀಡಿಯಾದವ್ರಿಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಇನ್ನೊಂದು ಕಡೆ ಇದೇ ಜೈಲಿನ ವಿಚಾರವಾಗಿ ಈಗಾಗಲೇ ಜೈಲಿನ ಒಂದು ಕೇಂದ್ರ ಕಚೇರಿ ಏನಿದೆ, ಹಿರಿಯ ಅಧಿಕಾರಿಗೆ ADGP ಆಫೀಸ್ ಏನಿದೆ ಫ್ರೀಡಂ ಪಾರ್ಕ್ ಅಥವಾ ಅಲ್ಲಿ ಗೃಹ ಸಚಿವರು ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದಿಷ್ಟು ಈಗ ಸದ್ಯ ಜೈಲಿನ ವಿಚಾರದಲ್ಲಿ ನಡೀತಿರುವಂಥ ಡೆವಲಪ್ಮೆಂಟ್. ಮಧುಶ್ರೀ, ಓಕೆ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. ನಟ ಧನ್ವೀರ್ ಅವರು ವಿಚಾರಣೆಯನ್ನ ಮುಗಿಸಿ ಹೋಗಿದ್ದಾರೆ. ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡಿದರು.